ಎತ್ಕೊ ಹೋಯ್ತಾರೆ. ಕ್ರೈಮ್ ಒಳ್ಳೆ ಒದೆ ಬಿದ್ದಿದೆ ಗಾಯ್ಸ್. RS200 ಆಫ್ ರೋಡಿಂಗ್. ಓ, ಎಷ್ಟು ಜನ ಇಲ್ಲಿ ಬಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾವು ಇಲ್ಲಿ ಈಗ ಡ್ರೋನ್ ಆರಿಸಿ ನಮ್ಮ ಇಂಟ್ರೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು, ಬಟ್ ಜೀವನದಲ್ಲಿ ಸ್ವಲ್ಪ ಆದರೂ ಇರಬೇಕು, ಜಾಸ್ತಿ ಇರಬಾರ್ದು, ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇರಬೇಕು. ಅವು ಚಿರತೆ, ಅಲ್ಲಿಂದ ಚಿರತೆ ಹಾರಿದ್ರೆ ಏನು ಮಾಡ್ತೀಯ ಸೌದಿ? ಚಿರತೆ ಹಾರಿದ್ರೆ ಸೌದಿ ಚಿರತೆ ಜೊತೆ ಆಟಾಡ್ತಾನಂತೆ. ಆರ್ಡಿನರಿ ಬೈಕ್ ಮೇಲೆ ಇಬ್ಬರು ಹೋಗ್ತಾ ಇದ್ದಾರೆ, ನಾವಿಲ್ಲಿ ಸೂಪರ್ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ನೀವು ಜೀವನದಲ್ಲಿ ಸೂಪರ್ ಕಾರ್ ನೋಡಿದ್ದೀರಾ? ನೋಡಿಲ್ವಾ? ಬನ್ನಿ ನಾನು ತೋರಿಸ್ತೀನಿ. ತದಾನ್ ನಮ್ಮ ರಿಡ್ಸು. ಆ್ಯಕ್ಚುಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಅವ್ರು ಫಾರ್ಮ್ ಆಗ್ತಾಯಿದ್ದಾರೆ, ಒಂದೊಂದಾಗಿ ತೆಕ್ಕೊಂಬಂದು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇಡ್ತಾ ಇದ್ದೀನಿ. 2 ಎತ್ಕೊಂಬಂದೆ, 3ನೇದು ಜೈ. ಈಗ ಹುಡ್ಕಕ್ಕೆ ಬರಲೇಬೇಕು. ಹೆಂಗಿದೆ ಪ್ಲ್ಯಾನು? ಬರೀ ಇನ್ನು ಪಫಿಗೆ ಎಷ್ಟು ಬೇಕು? 100 ರೂಪಾಯಿ. ಟೋಟಲ್ ಲೆಕ್ಕ ಹಾಕು. ನಂದು 80, ನಿಂದೆಷ್ಟು? 50. ಎಷ್ಟು ಟೋಟಲ್ ಹೇಳು? 180 ಆಯ್ತು. 180 ಪ್ಲಸ್ 20, 200 ರೂಪಾಯಿ. ಫುಲ್ಲು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಪ್ಯಾಂಟು, ಬ್ಲ್ಯಾಕ್ ಕಲರ್ ಟೋಪಿ. ಹೋಗ್ಬಿಟ್ಟು ಅಟ್ಯಾಕ್ ಮಾಡಕ್ಕೆ ಬಂದಿದ್ದೀವಿ ಅಂತ ಕ್ಯಾಪ್ಚರ್ ಸ್ಟುಡಿಯೋ ಸರಿ ಆಟಾಡ್ಸೋಣ. ಗಾಬರಿ ಆಗ್ತೀರಾ ಅನ್ಕೊಂಡ್ರೆ ಆಗಲೇ ಇಲ್ವಲ್ಲ ಬ್ರೋ. ವಾಟ್ಸಪ್ ಗೈಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 49 ಆಫ್ 50 ಡೇಸ್ ಚಾಲೆಂಜ್ನಲ್ಲಿ. ಇವತ್ತು ಸ್ಟ್ರೀಟ್ ನೇಷನಲ್ಲಿ ಒಂದು ಶೂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಆ್ಯಂಡ್ ನಾವು ಇವತ್ತು ಡ್ರೋನ್ ಕೂಡ ಕರೆಸಿದ್ದೀವಿ. ನಮ್ಮ ನಂದನ್ ಕೂಡ ನಮ್ಮ ಜೊತೆ ಇದ್ದಾರೆ. ಲೈಕ್ ಶಾಪಿಂದ ಒಂಚೂರು ಡ್ರೋನ್ ಶಾಟ್ ಬೇಕಿತ್ತು ನಮಗೆ. ನಂದನ್ ಹಾಯ್. ಹಾಂ, ಓಕೆ, ಮತ್ತೆ ಶೂಟ್ ಕಂಟಿನ್ಯೂ ಮಾಡಬೇಕು. ಅಲ್ಲಿ ಶೂಟ್ ಎಲ್ಲ ಮುಗಿಸಿದ್ವಿ ಸ್ಟ್ರೀಟ್ ನೇಷನಲ್ಲಿ. ಆ್ಯಂಡ್ ಇವಾಗ ಇಂಟ್ರೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು, ನಂದನ್ನು, ಸೌದಿ, ಯಶಸ್ಸು 4 ಜನನೂ ಹೋಗ್ತಾ ಇದ್ದೀವಿ. ಒಳ್ಳೆ ಸ್ಪಾಟೇ ಸಿಗ್ತಾಯಿಲ್ಲ ಇಂಟ್ರೋ ಶೂಟ್ ಮಾಡೋಕ್ಕೆ. ಡ್ರೋನಿಂದ 1-2 ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಂಟ್ರೋ 1-2-3 ಕ್ಲಿಪ್ ಹಾಕೋಣ ಅಂತ. ಅದಾದಮೇಲೆ ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್ ಅನ್ನೋದು ಒಂದು ಕ್ಲಿಪ್ಪು. ಇಷ್ಟು ಕ್ಲಿಪ್ಪು ಶೂಟ್ ಮಾಡೋಣ ಅಂತ ಇದ್ದೀವಿ. ಈ ಬಟ್ಟೆಯಲ್ಲಿ, ಒಂದೇ ಬಟ್ಟೆಲೆಲ್ಲ ಮಾಡಿದ್ರೆ ಚೆನ್ನಾಗಲ್ಲ, ಪ್ಲೇಸೇ ಸಿಗ್ತಾ ಇಲ್ಲ ಮಾಡೋಕ್ಕೆ. ಇವಾಗ ಕಮರ್ಷಿಯಲ್ ಸ್ಪೇಸ್ ಇದೆ ಕಣ ಇಲ್ಲಿ, ಚೆನ್ನಾಗಿತ್ತು ಕಮರ್ಷಿಯಲ್ ಸ್ಪೇಸು. ನಮ್ಮದು ಏಜೆನ್ಸಿ ಇನ್ನೂ ಅಷ್ಟು ದೊಡ್ಡದಾಗಿಲ್ಲ, ಅಷ್ಟು ದೊಡ್ಡದಾದ್ಮೇಲೆ ನಾವು ಮಾಡೋಣ ಖಂಡಿತ. ರೋಡು ಪೀಸ್ಫುಲ್ ಆಗಿದೆ, ಯಾರಾದರೂ ದೊಡ್ಡ ಕ್ಲೈಂಟ್ಸ್ ಬಂದರೂ ಆರಾಮಾಗಿ ಬರ್ತಾರೆ, ಟೆನ್ಷನ್ ಇಲ್ದಂಗೆ ಬರ್ತಾರೆ. ಪಾರ್ಕಿಂಗ್ ಏನೂ ಸಮಸ್ಯೆ ಇಲ್ಲ ರೋಡಲ್ಲಿ. ಈ ಥರ ಲೊಕೇಶನ್ ಇರಬೇಕು ನಮ್ಮ ಏಜೆನ್ಸಿಗೆ, ತೊಂದರೆ ಇಲ್ದಂಗೆ ಎಲ್ಲ ಮಾಡ್ಬೋದು. ಮತ್ತು ಈ ಮನೆ ತೋರಿಸು, ಚೆನ್ನಾಗಿದೆಲ್ಲ, ಒಳ್ಳೆ ರೆಸಾರ್ಟ್ ಫೀಲ್ ಬರ್ತಾಯಿದೆ ಮನೆ. RS200 ಆಫ್ ರೋಡಿಂಗ್. ಓ, ಗಾಡಿ ಕೆಳಗೆ ನಿಲ್ಸಿದ್ವಿ ಅಂದರೆ ಗಾನ್ ಗೋಪಾಲೆ. ಕೆಳಗೆ ನಿಲ್ಲಿಸ್ಬಾರ್ದು, ನಿಲ್ಸಿದ್ರೆ ಹೋಯ್ತು, ನಿಲ್ಸಂಗಿಲ್ಲ. ನಿಮಗೆ ಕ್ಯಾಮ್ರಾದಲ್ಲ ಇನ್ಕ್ಲಿನೇಷನ್ ಕಾಣಿಸ್ತಿಲ್ಲ ಅನಿಸುತ್ತೆ, ಇನ್ ರಿಯಲ್ ಲೈಫ್ ನೋಡ್ಬೇಕಿತ್ತು ನೀವು. ನಮ್ಮ ಮಮ್ಮಿ ಡ್ಯಾಡಿ ಏನಾದರೂ ಈ ವಿಡಿಯೋ ನೋಡಿಬಿಟ್ರೆ ಮನೆಯಲ್ಲಿ ಬೂಟು ತಗೊಂಡು ಹೊಡೆದು ಮನೆಯಿಂದ ಆಚೆ ಕಳಿಸ್ತಾರೆ. ಹೊಸ ಟೈರ್ ಹಾಕ್ಸಿರೋದು ಈ ಗನಂದಾರಿ ಕೆಲಸಕ್ಕ ನಿನಗೆ ಅಂತ. ಸಾಕಲ್ಲ ಮಗ, ಆ ತುದಿಗೆ ಹೋಗ್ತೀವಿ, ಆ ಕಡೆ ತುದಿ ತೋರಿಸು. ಇನ್ನೂ ಹೋಗ್ಬೋದು ಬೇಕಂದರೆ. ನಂಗೆ ಗೊತ್ತಿಲ್ಲ ನಂದನ್ ಯಾವ ಥರ ವಿಡಿಯೋ ಮಾಡಿದ್ದಾನಂತ. ಈಸ್ ಎ ಗುಡ್ ಕ್ಯಾಮ್ರಾಮ್ಯಾನ್ ಆ್ಯಸ್ ವೆಲ್. ಗಾಡಿ ಕೀ ಇಲ್ಲ ಬಿಟ್ಟೆ, ಇಲ್ಲ ತೊಗೊಂಡೆ. ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ ಅಂದ್ಕೊಂಡಿದ್ದೀನಿ. ನೋಡುವ, ನಾವಿಲ್ಲಿ ಹೋಗುವ. ಈ ಪ್ಲೇಸ್ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಇಲ್ಲಿ ಟೆಂಪಲ್ ಇರೋಕ್ಕಿಂತ ಮುಂಚೆ ತುಂಬ ಜನ ಬರ್ತಿದ್ರಿ, ವ್ಯೂ ಎಂಜಾಯ್ ಮಾಡ್ತಾಯಿದ್ರಿ. ಸನ್ಸೆಟ್ ಸನ್ರೈಸ್ ಎಲ್ಲ ಸಖತ್ತಾಗಿ ಕಾಣ್ತಾಯಿತ್ತು ಇಲ್ಲಿಂದ. ಆ್ಯಂಡ್ ಇಲ್ಲಿಂದ ಒಂದು ನಮ್ಮದು ಜಂಪ್. ಎಷ್ಟು ಜನ ಇಲ್ಲಿ ಬಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾವು ಇಲ್ಲಿ ಈಗ ಡ್ರೋನ್ ಆರಿಸಿ ನಮ್ಮ ಇಂಟ್ರೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ನಿಮಗೊಂದು ಹಿಂಟ್ ಕೊಡೋದಾದರೆ, ಇದು ಪವಿತ್ರ ವನದಿಂದ ರೈಡ್ ತೊಗೊಂಡ್ರೆ ಈ ಲೊಕೇಶನ್ ನಿಮಗೆ ಸಿಗುತ್ತೆ. ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ ವ್ಯೂ ಪಾಯಿಂಟ್ ಏನು ಸಾಕಾಗಿದೆ. ಅಚ್ಚಾ ಚೆನ್ನಾಗೈತಲ್ಲ ಇದು? ಇಲ್ಲಾಂದ್ರೆ ಅಲ್ಲ ಅಣ್ಣ, ಅಲ್ಲಿ ನನಗೊಂದು ಬೀಪ್ ಕೊಡಿಸ್ದ ಏನು. ಇಟ್ಸ್ ಓಕೆ, ಮ್ಯೂಟ್ ಮಾಡ್ತೀನಿ. ಗಾಳಿ ಜಾಸ್ತಿ ಇದೆ ಆದರೆ. ಹೌದಾ? ನಮ್ಮದು DJ ಡ್ರೋನ್ ಸ್ಟೇಬಲ್ ಇದೆ, ಬೇರೆ ಡ್ರೋನ್ ಅಲ್ಲ. ನೋಡೋ DJ ಅವರು ಏನಾದರೂ ಪ್ರಮೋಷನ್ ಮಾಡ್ತಾರೆ ನಮಗೆ ಅಂತ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು, ಬಟ್ ಜೀವನದಲ್ಲಿ ಸ್ವಲ್ಪ ಆದರೂ ಇರಬೇಕು, ಜಾಸ್ತಿ ಇರಬಾರ್ದು, ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇರಬೇಕು. ನಮ್ಮ ಚಿಕ್ಕ ಮಗಳವ್ರನ್ನೇ ನೀವು ನೋಡ್ಬೋದು.
ಇಂಡಸ್ಟ್ರಿಯಲ್ ಏರಿಯಾ ಎಲ್ಲೆಲ್ಲೋ ಕಾಣುತ್ತಲ್ಲ, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಓಕೆನಾ? ಅಲ್ಲಿ ನಿಮ್ಮ ವಿಡಿಯೋ ಕಾಣಿಸ್ತಾ ಇದೆಯಾ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು, ಅಲ್ಲಿ ವೈಟ್ ಅದು ಇಂಡಸ್ಟ್ರಿಯಲ್ ಏರಿಯಾ. ಆ್ಯಂಡ್ ಇನ್ನೇನು ಕಾಣಿಸ್ತಾ ಇದೆ ಇಲ್ಲಿಂದ? ಅದು ಸೆರಾಯ್ ಅಪಾರ್ಟ್ಮೆಂಟು. ಎಲ್ಲಿ ಅಲ್ಲಿ ಅದು. ಹಾಂ, ಎಷ್ಟು ಪ್ಲೇಸ್ನ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ಬೋದು ನೋಡಿ. ಯಾರಿಗಾದರೂ ಈ ಪ್ಲೇಸ್ ಗೊತ್ತಿತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ, ಅಲ್ಲಿ ಇಂಟ್ರೋ ಶೂಟ್ ಆಗುತ್ತೆ, ಡ್ರೋನಲ್ಲಿ ಬರುತ್ತೆ, ನಮ್ಮ ವ್ಯೂ ಸಗಲಾಗಿರುತ್ತೆ ಅಲ್ಲ. ಇನ್ಮೇಲೆ ಡೇ 51 ಶಿಟ್ ಇಂಟ್ ಕೊಟ್ಬಿಟ್ಟೆ. ನೆಕ್ಸ್ಟ್ ಬರೋ ಲಾಗ್ಸಿಗೆಲ್ಲ ಇನ್ಮೇಲೆ ಇದೇ ಥರ ಇಂಟ್ರೋ ಬರ್ತಾ ಇರುತ್ತೆ, ಕ್ರೇಜಿ ಲೆವೆಲಲ್ಲಿ ಇಂಟ್ರೋ ಇರುತ್ತೆ ನೋಡಿ. ಈಗ ಹೋಗುತ್ತೆ, ರೆಡಿ 1 2 3 ಗೋ ನೋಡಿ. ಗುಡ್ ಮಾರ್ನಿಂಗ್ ಫ್ರಮ್ HSS. ಆ್ಯಂಡ್ ನಮ್ಮ ಜೊತೆ ಸೌದಿ ಇದ್ದಾರೆ, ನಂದನ್ ಇದ್ದಾರೆ, ಆ್ಯಂಡ್ ಮಿಸ್ಟರ್ ಸಂಜಯ್ ಸರ್ ಇದ್ದಾರೆ. ಹಾಂ, ಟೈಮ್ ಆಯ್ತಮ್ಮ, ನಾವು ಹೊರಟ್ವಿ. ಭಾರಿ ಕೆಲಸ ಇದ್ದಾವೆ ನಮ್ಮ ಹತ್ರ. PM ಮೋದಿ ಜೊತೆ ಮೀಟಿಂಗ್ ಇದೆ. ಹೆಂಗೆ? ನನ್ನ ಲ್ಯಾಪ್ಟಾಪ್ ಹಿಡ್ಕೊಂಬಿಟ್ಟಿಲ್ಲೇ. ಇಲ್ಲೆಲ್ಲ ಕುಡುಕ್ರು ನನ್ನ ಮಕ್ಳು ಬಂದ್ಬಿಟ್ಟು ತೋರಿಸ್ಬಾರ್ದು. ಒಳ್ಳೆ ವ್ಯೂ ಅಲ್ಲಿ ಎಣ್ಣೆ ಕುಡ್ಕೊ ಹೋಗಿದ್ದಾರೆ. ಸೌದಿಲೆಲ್ಲ ಹಾವು ಗೀವು ಇರ್ತಾವಮ್ಮ, ಹುಷಾರು. ಹಾವು, ಚಿರತೆ, ಅಲ್ಲಿಂದ ಚಿರತೆ ಹರಿದ್ರೆ ಏನು ಮಾಡ್ತೀವಿ ಸೌದಿ? ಚಿರತೆ ಹರಿದ್ರೆ ಸೌದಿ ಚಿರತೆ ಜೊತೆ ಆಟಾಡ್ತಾನಂತೆ. ಹಲೋ, ಈಗ ಕ್ಯಾಮ್ರಾ ನನ್ನ ಕೈಯಲ್ಲಿ ಬಂದುಬಿಟ್ಟಿದೆ. ಇವತ್ತು HSS OG ವ್ಲಾಗರ್ ವೀಡಿಯೋ ಮಾಡ್ತಾನೆ. ಆ್ಯಕ್ಚುಲಿ ಗಾಡಿ ತುಂಬ ಬರ್ತಾಯಿದೆ, ನಂಗೆ ಗೊತ್ತಿಲ್ಲ ಮೈಕಲ್ಲಿ ಎಷ್ಟು ವಾಯ್ಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನಾವಿದ್ದೀವಿ ಈಗ ಸಮಿಟ್ ಸ್ಕೂಲ್ ಹತ್ರ. ಆ್ಯಂಡ್ ಡ್ರೈವರ್ ಸೌದಿ, ಅಲ್ಲೊಂದೇ ಯಾವುದೋ ನಾರ್ಮಲ್ ಆರ್ಡಿನರಿ ಬೈಕ್ ಬರ್ತಾಯಿದೆ. ಆರ್ಡಿನರಿ ಬೈಕ್ ಮೇಲೆ ಇಬ್ಬರು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಸೂಪರ್ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ನೀವು ಜೀವನದಲ್ಲಿ ಸೂಪರ್ ಕಾರ್ ನೋಡಿದ್ದೀರಾ? ನೋಡಿಲ್ವಾ? ಬಂದಿದ್ದು ನಾನು ತೋರಿಸ್ತೀನಿ. ತದಾನ್ ನಮ್ಮ ರಿಟ್ಸೋ. ಆಫ್ಟರ್ ಆಲ್ ದಿ ಅಡ್ವೆಂಚರ್ಸ್ ಆ್ಯಂಡ್ ಎವ್ರಿಥಿಂಗ್, ಬೆಳಿಗ್ಗೆ ಆ್ಯಂಡ್ ಅಗೇನ್ ಅವರ್ ಸುದೀನ್ ಆ್ಯಂಡ್ ಆಸ್ ವೆಲ್ ಆಸ್ ಯಶಸ್ ಆ್ಯಂಡ್ ಆಸ್ ವೆಲ್ ಆಸ್ ಸಚಿನ್ ಕೂಡ ಬರ್ತಾ ಇದ್ದಾನೆ ಸದ್ಯದ್ರಲ್ಲಿ. ಯಶಸ್ ಕೂಡ ಇನ್ನೂ ಬರಬೇಕು. ಆಫ್ಟರ್ ಎವ್ರಿ ಸ್ಟ್ರಗಲ್ ಆ್ಯಂಡ್ ಎವ್ರಿಥಿಂಗ್ ವಿ ಆರ್ ಬ್ಯಾಕ್. ಈಗ ರೂಮ್ ಸೆಟಪ್ ಮಾಡೋಕ್ಕೆ ಬಾಯ್ಸ್ ಎಲ್ಲ ಬಂದಿದ್ದಾರೆ. ನೆನ್ನೆ ಗಮ್ ಹಾಕಿದ್ದು ಟೆಸ್ಟ್ ಮಾಡೋಣ ಅಂತ ಒಂದಿನ ಬಿಟ್ಟಿದ್ವಿ, ತೋರಿಸ್ತೀನಿ. ಆ್ಯಂಡ್ ಫುಲ್ ಗಟ್ಟಿನೇ ಅಂಟ್ಕೊಂಡ್ಬಿಟ್ಟಿದೆ ಇದು ನೋಡಿ. ಏನು ಮಾಡಿದ್ರು ಬರ್ತಾ ಇಲ್ಲ, ಹಾಗಾಗಿ ಅದೇ ಗಮ್ನ ಅದೇ ಗ್ಲೂನ ಯೂಸ್ ಮಾಡಿಬಿಟ್ಟು ಎಲ್ಲ ಸ್ಟಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೋ ಫ್ಯಾಮ್. ಎಸ್, ಫೈನಲಿ ದಿಸ್ ಗ್ಲೂ ಇಸ್ ಗೆಟಿಂಗ್ ಅಟ್ಯಾಚ್ಡ್ ಟು ವಾಲ್. ಕರೆಕ್ಟಾಗಿ ಹೇಳೋದು ನಮ್ಮ ಕಂಗ್ಲೀಷಲ್ಲಿ ಮಾತಾಡಿದೆ, ಕ್ಷಮಿಸ್ಬಿಡಿ. ಡಿಯರ್ ಜೆಂಟಲ್ಮೆನ್ಸ್, ಪ್ಲೀಸ್ ಕ್ಷಮಿಸ್ಬಿಡಿ. ಇದು ನಾನು ಆ್ಯಂಗಲ್ ನೋಡಲಿಲ್ಲ, ತುರುಕ್ಬಿಟ್ಟೆ. ಗ್ಯಾಪ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಅದೆಷ್ಟು ಸಂಜಯ್ ಕಮ್ ಎಲ್ಲೆಲ್ಲಿ ಎಷ್ಟು ಹೊಸ್ದಾಗಿ ಕಾಣಿಸ್ತಾ ಇದೆ. ಅಂಟ್ಲೇ ಇಲ್ವಲ್ಲ, ಎಷ್ಟು ಹೊಸ್ದಾಗಿ ಕಾಣಿಸ್ತಾ ಇದೆ. ಪಕ್ಕದ ಕೇಳ್ತಿದ್ಯಾ? ಸೈಡಲ್ಲಿ ಅಂಟಿತ್ತು, ಅದೇ ಪಕ್ಕದ ಕೇಳಿಸ್ತಿದ್ಯಾ? ಈಗ ಹೇಳಿದ್ರೆ ಈಗ ನೋಡಿ, ಈಗ ಹಾಕಕ್ಕೆ ಹೋಗಿ ಏನೋ ಮಾಡ್ತಾನೆ. ಬರ್ತಾ ಇಲ್ವೋ? ಇಳಿ 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 ಇನ್ನು ಹಾಕೋದು ಮುಂಚೆ ಇದಕ್ಕೀಗ ಗೋಡೆಗೆ ಹಾಕ್ಬಿಡ್ಲಾ? ಈ ಕ್ಯಾಮ್ರಾ ಹಾಕಿ. ಯಶಸ್ ಬ್ರೋ ಬಂದ. ಇದನ್ನ ನೆಕ್ಸ್ಟ್ ತೆಗಿಬೇಕಂದ್ರೆ ಕಿತ್ತಾಕಿ ಅರ್ಧ ಹಾಕ್ಬೇಕಷ್ಟೇ. ರೀಪೇಂಟ್ ಮಾಡಿಸ್ಬೇಕಷ್ಟೇ. ಮಾಡಿಸಿದ್ರಾಯ್ತು, ಅದಕ್ಕೇನಂತೆ. ಮತ್ತೆ ಇನ್ನೊಂದು ತರಿಸಿದ್ರೆ ವೇಸ್ಟ್ ಆಗುತ್ತೆ. ಇಲ್ಲಿ ಹಾಕ್ಲಾ? ಅಡಿಗೆ ಹಾಕೋ. ಅಲ್ಲಲ್ಲ ಸೈಡಿ ನೀಟಾಗಿ ಅನ್ಸಮ್ಮ ಸಚಿನ. ಇದೊಂದೇ ಕಣ ಗ್ಯಾಪ್ ಇಲ್ಲ. ಹಲೋ, ಗುಡ್ ಈವ್ನಿಂಗ್. ನಾನು ಈಗ ತಾನೇ ಈಗ ಬಂದೆ. ಐ ಮೀನ್ 6 o'clock ಬಂದೆ. ಈಗ ಆಲ್ಮೋಸ್ಟ್ 6:30 ಆಗಿದೆ.
ಇಷ್ಟ ಆಗಿದೆ. ಅಲ್ಲ ಒಂದು ವ್ಯಾಲ್ಯೂ ಇರಬೇಕು, ಎಸಿ ಅದಲ್ಲ ಎಲ್ಲದನ್ನೂ. ಒಂಥರ ಡಿಸೈನ್ ಇದೆ ಆಗುತ್ತೆ ಏನೋ ಅಲ್ವಾ? ಆ್ಯಕ್ಚುಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಅವ್ರು ಫಾರ್ಮ್ ಆಗ್ತಾಯಿದ್ದಾರೆ, ಒಂದೊಂದಾಗಿ ತೆಕ್ಕೊಂಬಂದು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಅಲ್ಲಿ ಶಾರ್ಟೇಜ್ ಆಗಬೇಕು, ಶಾರ್ಟೇಜ್ ಎಲ್ಲಪ್ಪ ಹೋಯ್ತು ಇಷ್ಟ ಅಂತ ಹೇಳ್ಬೇಕು. ಇದೇ ಒಂದು ತಂದಿದ್ದೀನಿ, ಇದೇ ಥರ ಒಂದು 2-3 ತರ್ತೀನಿ. 2 ಎತ್ಕೊಂಬಂದೆ. ಹೊಡೆಯಲಿ ಸ್ಕೇಲು ಅರ್ಧ 3ನೇದು ಜೈ. ಈಗ ಹುಡ್ಕಕ್ಕೆ ಬರಲೇಬೇಕು. ಹೆಂಗಿದೆ ಪ್ಲ್ಯಾನು? ಬರೀ ನನ್ನ ಪ್ರಕಾರ ಮೈ ಕನೆಕ್ಟ್ ಆಗಿಲ್ವಾ ಅಂತ. ನಾನು ಏನೇನು ಮಾತಾಡಿದ್ದೀನಿ ಎಲ್ಲ ನಿಧಾನಕ್ಕೆ ಬಂದಿದೆ. ಬ್ರೀಫಾಗಿ ಹೇಳೋದಾದರೆ ಅಲ್ಲೆಲ್ಲ ಅಂಟಿಸ್ತಾ ಇದ್ದಾರೆ, ಇಲ್ಲಿ 3 ತಂದು ಇಟ್ಟಿದ್ದೀನಿ, ಸರಿನಾ? ಅವ್ನು ಅನ್ಬೇಕು ಇಷ್ಟ ತನಕ ಲೆಕ್ಕ ಹಾಕಿ ಇಟ್ಟಿದ್ನಲ್ಲ, 3 ಎಲ್ಲಿ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಹೇಳ್ಬೇಕು. ನೀವು ಹಿಂಗೆ ಕಟ್ ಮಾಡ್ದಮ್ಮ ಇರೋ. ಇಟ್ಕೊಳ್ರ, ಅಗ್ಲ ಮಾಡಿ ಇಟ್ಕೋಬೇಕು ಹಿಂಗೆ. ಆ ಕವರ್ ಬಿಡ್ಲಾ? ನಮ್ಮ ಸಚಿನ ಎಲ್ಲದರಲ್ಲೂ ಪರ್ಫೆಕ್ಟ್. ಗುಡ್ ಬಾಯ್. ಸಚಿನ್ ಹಿಂಗೆ ಇರುತ್ತಲ್ಲ ಒಂದ್ರಲ್ಲಿ ಬಿಟ್ಟು ಯಾವ್ದು ಮಚ್ಚ ಹೊಡೆದೋಯ್ತು. ಇಲ್ಲ, correct ಆಗಿ. ಹೊಡೆದೋಯ್ತು. ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ ನಿಮಗೋಸ್ಕರ ಅಂತ. ಕೈ ಇಟ್ಬೇಡ್ರ, ಕೈ ಎತ್ಕೊ. ಈಗ ಏನಾಗಿತ್ತು ಅಂತ ಹೇಳಿದ್ರೆ ಮ್ಯಾಟ್ರು ಸ್ವಿಚ್ ಬೋರ್ಡ್ ಇತ್ತಿಲ್ಲಿ, ಅದಕ್ಕೆ ಏನು ಮಾಡಿದೆ, ಕಟ್ಟೆಲ್ಲ ಮಾಡಿಕೊಟ್ಟೆ ನೀಟಾಗಿ. ಅವರು ಸ್ವಿಚ್ ಬೋರ್ಡಿಗೆ ಅಂಟಿಸ್ತಾ ಇದ್ದಾರೆ. ಇನ್ನೊಂದು ಕೂರ್ಸಿ ನೀಟಾಗಿ ಕಟ್ ಮಾಡಿದ್ದೀನಿ. ಏನೇನೋ ಮಾಡ್ತಿರ್ತಾನೆ ಹುಡುಗ, ಆಗಲ್ಲ. ಅದೇ ಅಲ್ಲಿ ಕೂರ್ಸಿ ಏನಕ್ಕೆ ಅಲ್ಲಿ ನೆಕ್ಸ್ಟು ತರ್ಸಿದ್ರೆ ಇಲ್ಲಿಗೆ ಏನು ಮಾಡ್ತೀವಿ ಗೊತ್ತಾ, ಇಲ್ಲಿ ಕಟನ್ ಹಾಕ್ಸ್ತೀವಿ, ಇಲ್ಲೊಂದು ಇಷ್ಟಿಷ್ಟೇ ಸ್ವಿಂಗ್ 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 ಅಂತ ಹೇಳ್ದಾಡೋದು. ನಾನ್ ಕೊಟ್ಟಿದ್ದ ಐಡಿಯಾ ಅದು, ನಾನ್ ಕೊಟ್ಟಿದ್ದ ಐಡಿಯಾ ಅದು. ಅಂದ್ರೆ ಕಾಪಿ ಮಾಡ್ತೀನಿ. ಎಲ್ಲಾರ್ದು ಕದೀತಾನೆ ನಂದು ಅಂತಾನೆ. ನಂದು ಅಂತ ನಾವೇ ಹಾಗೆ ಆಗ್ತಾನೆ. ಕಳ್ಳ. ಕಮಾನ್ ನೀಟಾಗಿ ಅಣ್ಸಮ್ಮ. ಅದನ್ನ ಹೇಳಿದ್ರೆ ಯಾರು ಇಲ್ಲ. ವರ್ಕರ್ ಅವನು. ಏಯ್ ಹೊಡಿತಾರ, ರಿಪೋರ್ಟರಿಗೆ ಹೊಡೆದ್ರೆ ಕ್ರೈಮು ಎತ್ಕೊ ಹೋಯ್ತಾರೆ. ಕ್ರೈಮ್ ಒಳ್ಳೆ ಒದೆ ಬಿದ್ದಿದೆ ಕಾಯ್ಸ್. ಎಲ್ಲ ಇನ್ನೇನು ಅಷ್ಟೇ. ಇತ್ತು ದಾದಾ ಜಾಬ್ ನೋಡು ನಿಂದು. ಜಾಬು ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಮಾಡ್ಕೊಡ್ರಲ್ಲ ಮತ್ತೆ ಗ್ಯಾಪ್ ಆಯ್ತು. 4 6 7 12 ಇದ್ದಿದ್ದು. 9 9 ಆಗಿರೋದು ಇನ್ನು 3 ಬೇಕು ತಾನೆ. ಇನ್ನು 3 ಅಲ್ಲ ಅದು. ಕರೆಕ್ಟಾಗಿ ಲೆಕ್ಕ ಇಲ್ಲಿ ಇಲ್ಲೊಂದಿದೆ ಸೋದೆ. ಕೊಡೋ ಟೈಮ್ ಇಲ್ಲ ಅಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ? ಯಾರು ಗ್ಯಾಪ್ ಅಲ್ಲಿ ಕದ್ದಿಟ್ಟು 3 ಕೂಡ 12 ಅಂದ್ರೆ 12 ಅಷ್ಟೇನಾ ಬಂದಿದ್ದು? ನಾವು 18 ತಾನೇ ಆರ್ಡರ್ ಮಾಡಿದ್ದು. ಇನ್ನು 3 ಮಿಸ್ಸಿಂಗ್ ಇದೆ ಅಷ್ಟೇನಲ್ಲ, 3 ಮಿಸ್ಸಿಂಗ್. ಈಗ ಬೈಕ ಸಚಿನ್ ಹೇಳ್ತೀನಿ. ಛೇ ಬೈಕ್ ಅಂತೀನಿ ಅಂದ್ಬಿಟ್ರೆ ಇಲ್ಲ ಅಂದ್ರೆ ಕೊಡ್ತಾ ಇರಲಿಲ್ಲ. ಎಷ್ಟು ಸಿಕ್ತಮ್ಮ? ಅಷ್ಟೇನಾ ಇದ್ದಿದ್ದು ನನ್ನ ಹತ್ರ? ಅಷ್ಟೇ ಅಷ್ಟೇನಾ ಇದ್ದಿದ್ದು? ಅದ್ರಲ್ಲಿ 3 ಕರೆಕ್ಟ್ ಆಯ್ತು. ಕರೆಕ್ಟಾಗಿ ಇರಲಿ ಅಂತಲೇ ಹೇಳಿದ್ದು. ಸೋದಿ ಏನು ಮಾಡ್ತಿದ್ದೆ ಸೋದಿ? ಪಾಪ ಅಷ್ಟು ಚೆನ್ನಾಗಿ ಬ್ಲಿಂಕ್ ಇಟ್ಟವರು ಕವರ್ ಮಾಡಿ ಕೊಡಿಸ್ತಿದ್ರೆ ನೀನು ನೋಡಿದ್ರೆ ಕೊಟ್ಟಿರೋದೇ ಇಂಥದ್ದು ಮಾಡಿ ಅಂತೇಳಿ. ಅಲ್ಲೇನೋ ಕೊಟ್ಟವ್ರು ಇಲ್ಲಿ ಡಿನ್ನರ್ ಏನು ಸ್ನ್ಯಾಕ್ಸ್ ಏನು ಅಂತ ಬರೀರಿ ಅಂತ ಹೇಳ್ಬಿಟ್ಟು ಎಲ್ಲ ಕತ್ರಿಸಾಕಿದ್ರೆ ಮಾಡ್ತಾರೆ ಹೇಳು. ಅವ್ರು ಕೊಡೋದು ಕೊಟ್ಟು ಅವ್ರು ಪೆನ್ ಪೆನ್ಸಿಲ್ ಕೊಟ್ರ. ಅದನ್ನ ಕೊಟ್ಟರೆ ಬರ್ಕೊಂತೀನಿ. ಬ್ಲಿಂಕಿಟ್ ಮತ್ತೆ ರ್ಯಾಪಿಡೋ ಒಬ್ರದೇನಾ? ಏನೋ ಇರ್ಬೋದು. ಬ್ಲಿಂಕಿಟ್ ಝೊಮ್ಯಾಟೋದವ್ರದ್ದು, ರ್ಯಾಪಿಡೋ ಬೇರೆ. ಬ್ಲಿಂಕಿಟ್ ಝೊಮ್ಯಾಟೋದ ಅಲ್ಲ. ನೀನು ನಾನು ಇನ್ನೊಂದು ಜೆಪ್ಟೋ ಕಣ ಟೊಮೆಟೊ ಅವ್ರದ್ದು. ಹಾಂ ಕಮಾನ್ ಸಂಜೆ ಎಷ್ಟಿದೆ ಕಾಸು? 89 ರೂಪಾಯಿ 3 ಜನಕ್ಕೆ ಪಫ್ ಬರುತ್ತೆ. ಸಚಿನ 50
3 ರೂಪಾಯಿ ಅಥವಾ 36. ಸೌದೆ ಇಲ್ಲ ಅದರಲ್ಲ ಪೆಟ್ರೋಲ್ ಓನ್ಲಿ 20 rupees. ನಿನ್ನ ಹತ್ರ ಎಷ್ಟು? ನನ್ನ ಹತ್ರ ಒಂದು 50 ರೂಪಾಯಿ ಇದೆ. ಅಲ್ಲಿಗೆ ಆಯ್ತು ನಡ್ರಪ್ಪ. ಎಷ್ಟು ನಿನ್ನ ಹತ್ರ? 30? 30, 50. 50? ಇವನ್ 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಲಿ, ನೀನ್ 50 ರೂಪಾಯಿ ಪೆಟ್ರೋಲ್ ಹಾಕ್ಸೋ. ಹ್ಮ್ ಇನ್ ಪಫಿಗೆ ಎಷ್ಟು ಬೇಕು? 100 ರೂಪಾಯಿ. ಹ್ಮ್ ಟೋಟಲ್ ಲೆಕ್ಕ ಹಾಕು. ನಂದು 80, ನಿಂದೆಷ್ಟು? 50. ಎಷ್ಟು ಟೋಟಲ್ ಹೇಳು? 180 180 ಆಯ್ತು. 180 ಪ್ಲಸ್ 20 200 ರೂಪಾಯಿ. ಅಲ್ಲಿಗೆ ಆಯ್ತು. 50 ರೂಪಾಯಿ 50 ರೂಪಾಯಿ ಪೆಟ್ರೋಲ್, 200 ರೂಪಾಯಿ. ನಿಂದೆಷ್ಟಿದೆ? 50. ಆಯ್ತಾ? ಹಾ, ಸ್ಕೂಟಿ ಅಂದ್ರೆ ಮತ್ತೆ ಸ್ಕೂಟಿಲಿ ಹೇಳ್ತಿರೋದು ಈಗ. ಸ್ಕೂಟಿ 50 ರೂಪಾಯಿ ಪೆಟ್ರೋಲ್. ಪೆಟ್ರೋಲ್ ಐತೆ ಸ್ಕೂಟಿಲಿ ಇಲ್ವೇನಾ? ಇದ್ರಲ್ಲಿ ಅಂದ್ರಲ್ಲಿ ಅವನ್ರಲ್ಲಿದೆ ಬಿಟ್ಟಾಕು. ಒಂದು ಎಕ್ಸ್ಟ್ರಾ ಪಪ್ಸು. ನಿಂದಿಲ್ವಾ? ಇದೆ ಇದೆ ಇದೆ. ನಗ ಕಾರಿಗೆ ಅನ್ಕಂದಲ್ಲ. ಕಾರಿಗಲ್ಲ. ಹಂಗಾರೆ ಮಚ್ಚ 200 ರೂಪಾಯಿ ಏನಾದ್ರು ಅಡ್ಜಸ್ಟ್ ಮಾಡ್ರಲ್ಲ. ಹೀಗೆ. ಹೋಗ್ತಾಗೆ ಬರೋಣ, ಮಜಾ ಇರುತ್ತೆ. 100 ರೂಪಾಯಿನಾ? ಹಾ, ಆಯ್ತು ಬಾ. ಸಚಿನ ನೈಸ್ ಸ್ಲಿಪ್ಪರ್ ಎಲ್ಲಿ ತಗೊಂಡಿದ್ದು? ಹಾಯ್ ಅಣ್ಣ, ಈ ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೀನಿ. ಇದೆಲ್ಲಿ ತಗೊಂಡಿದ್ದು? ನನಗೆ ಲಿಂಕ್ ಬೇಕು ಜಲ್ದಿ. ಇದು ಚಿಕ್ಕಪೇಟೆಲ್ ತಂದಿದ್ದು, ಇಲ್ಲ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಅಲ್ಲ? ಏನಪ್ಪ, ನೀವೇ ಬಂದಿದ್ದೀರಲ್ಲ ತಗೋಬೇಕಾರೆ, ಇಲ್ಲೇ ಚೆನ್ನಾಗಿರುತ್ತೆ ಅಂತ. ನಾವು ಹೇಳಿದ್ವಿ ಅಷ್ಟೇ, ತಗೊಂಡಿದ್ದೀವನೇ. ತನ್ನ 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 ಫ್ಲೆಕ್ಸ್ ಮಾಡ್ತಾ ಅನ್ಕೊಂಡ್ರು. ನೋಡ್ರು 2,500 ಅಂತ ತೋರಿಸಿ ಫ್ಲೆಕ್ಸು. ಏ ಬಂದೇ ಇಲ್ಲ, ಬಂದದ ಮೇಲೆ ತೋರಿಸ್ಬೇಕಾರೆ ತೋರಿಸಿ, ನಿನಗೆ ತೋರಿಸ್ತೀನಿ, ಇದು ಅವರಿಗಲ್ಲ. ಚೆನ್ನಾಗಿದೆ ಅಥವಾ ಇದಕ್ಕಿಂತ ನನ್ನ ಬೆಲ್ಟ್ ಸ್ಲಿಪ್ಪರ್ ಎಷ್ಟು ಚೆನ್ನಾಗೈತೆ. ಹೆಸರೇನಂತ ಇದೆ ನೋಡು. ಹೊಡ್ಕೊಳ್ಳೋದು ಟೈರ್ ಹಾಳಾಯ್ತು, ಹೊಸ ಟೈರು. ನಂಗೆ ಆಡ್ತಿದ್ದಲ್ಲ ಆಡ ಈಗ ಅವನೇ ಒಪ್ಕೊಂಡ. ನಾನು ಯಾರು ಅಂತ ಮೆನ್ಷನ್ನೇ ಮಾಡಲಿಲ್ಲ. ಇದೇನು ಮುರಿದೋಯ್ತೇನೋ? ಇಲ್ಲ. ಓಕೆ ಚಲೋ. ಈಗ ಸೂಪರ್ ನೈಟ್ ಮಾಡ ಚಲೋ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಯ್ಯಂಗಾರ್ ಬೇಕ್ರಿಲಿ ಪಫ್ಸ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ನಾನು, ಯಶಸ್ಸು, ಸುದೀನು ಮತ್ತು ಸಚಿನ್ ನನ್ನ ಜೊತೆನೇ ಇದ್ದಾನೆ. ಸಚಿನ್ ಮ್ಯಾಟ್ರನ್ನೇ ಮರಿತಾ ಇದ್ದೀನಿ. ಆ್ಯಂಡ್ ವೆಹಿಕಲ್ಸ್ ಆರ್ ಸ್ಪಾನ್ಸರ್ಡ್ ಬೈ. ಅಲ್ಲಿ ಜಾರುತ್ತಲ್ಲ, ನನಗೆ ಜಾರುತ್ತೆ ಯಾವಾಗಲೂ, ವೆಹಿಕಲ್ ಹೋಗ್ಬೇಕಾದ್ರೆ ಜಾರುತ್ತೆ. ಸಚಿನ್ ಈಸ್ ವಿತ್ ಅಸ್. ಆ್ಯಂಡ್ ಹಿಂದ್ಗಡೆ ಸುದೀನ್ ಮತ್ತು ಯಶಸ್ ಸುದೀನ್ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಮಗ ಸ್ಟುಡಿಯೋಗೆ ಏನೋ ಹೇಳು ಗೈಸ್. ರೋಡ್ ರೇಜ್ ಆಗ್ತಾ ಇದೆ ನನಗೆ ಮತ್ತು ಸುಚಿನಿಗೆ. ರೋಡ್ ರೇಜ್ ಗಾಡಿ ಸೈಡಿಗೆ ಹಾಕು ಅಂತಿದ್ದಾರೆ. ಹಿಂದ್ಗಡೆ ಇದ್ದಾರೆ ಅವರು, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾವನ ಅವ್ನು ಬಾರ ಇಲ್ಲಿ ಬರ್ತಾ ಇಲ್ಲ ಯಾರು. ಬಂದರೆ ಫುಲ್ಲು ನೋಡ್ಕೊಳ್ಳೋಣ. ಇವಾಗ ಒಂದು ಕೈ ನೋಡ್ಕೊಂಬಿಡೋಣ. ಈಗ ಮತ್ತೆ ಬಂದರೆ ಅವರು ಬಂದರು. ಇವರೇ ನಮಗೆ ರೋಡ್ ರೇಜ್ ಮಾಡ್ತಾ ಇರೋದು. CKM ಪೊಲೀಸ್ ಪ್ಲೀಸ್ ರೋಡ್ ರೇಜ್ ಮಾಡ್ತೀಯಾರು ನಮಗೆ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದ್ಬಿಟ್ಟು ಏ ಅಂತೀನಿ. ಅದ್ರಲ್ಲಿ ಇವನಂತೂ ಭಾಳ ಅಂತೀಯ ನಮಗೆ. ಯಾರು ನೀವು? ವಿಡಿಯೋ ಇದೆ ಅವಾಗಲೇ ಅಂದಿದ್ದು ವಿಡಿಯೋ ಇದೆ. ಕಾಪಿರೈಟ್ ಹೊಡಿ ಕುತ್ಕೊಂಡು ವಿಡಿಯೋ ಮಾಡಿದೆ ಅಂತ. ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ತಾ ಇದ್ರೆ ಹಿಂಸೆ ಕೊಡ್ತಿರೋದು ಇವರೇ. ಬೀಳು ಬಾ. ಓಕೆ ಲೆಟ್ಸ್ ಗೋ. ಫುಲ್ಲು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಪ್ಯಾಂಟು, ಬ್ಲ್ಯಾಕ್ ಕಲರ್ ಟೋಪಿ. ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಕ್ಯಾಪ್ಚರ್ ಸ್ಟುಡಿಯೋ ಸರಿ ಮಾತಾಡ್ಸೋಣ. ರಾಬ್ರಿ ಮಾಡ್ದಂಗೆ ಮಾಡೋಣ. ಲೆಟ್ಸ್ ಗೋ ಗಾಬರಿ ಮಾಡೋಣ ದರ್ಶನ್ ಬರೋಗೆ.
ಛೇ ಗಾಬರಿ ಆಗ್ತೀರ ಅನ್ಕೊಂಡ್ರೆ ಆಗಲೇ ಇಲ್ವಲ್ಲ ಬ್ರೋ. ಟೋಪಿ ಗೀಪಿ ಎಲ್ಲ ಹಾಕೊಂಬಂದೆ ನಾನು. ಟೋಪಿ ಎಲ್ಲ ಹಾಕೊಂಬಂದಿದ್ದು ವೇಸ್ಟ್ ಆಗೋಯ್ತು ಬ್ರೋ, ಇದ್ರಲ್ಲೇ ಇಲ್ಲ. ಹಂಗೈತೆ ಸ್ಟೋರಿ ಬಿಡ್ತೀರ ಅಪ್ಡೇಟ್ ಕೊಡೋಣ ಅಂತ. ಮಾನಿಟರ್ ಹಾಳಾಗಿದೆಯಾ? ಚೆನ್ನಾಗೈತೆ. ಸ್ಪೋರ್ಟ್ಸ್ ಪಟ್ ಕಾಣಿಸ್ತೀಯಲ್ಲ. ಸರಿ ಇದಾ ತೊಳಿ ಎಲ್ಲ ಬಿಟ್ಟಿಲ್ಲ. ಟೌನ್ ಓಕೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೋಬರೋಣ ಅಂತ. ಲೆಟ್ಸ್ ಗೋ ಬ್ರೋ. ಎದುರಲ್ಲೇ ಇಲ್ಲ, ಎದುರಿಸೋಣ ಅಂತ ಬಂದ್ವಿ. ಛೇ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಬನ್ನಿ ನಮ್ಮ ಊರಿನ MG ರೋಡ್ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ದಿಸ್ ಈಸ್ MG ರೋಡ್ ಸ್ಟಾರ್ಟಿಂಗ್ ಪಾಯಿಂಟ್, ಓಕೆನಾ? ಆ್ಯಂಡ್ ಸುದೀನ್ ಯಶಸ್ಸು ಹಿಂದೆ ಬರ್ತಾ ಇದ್ದಾರೆ. ನಾನು ಮತ್ತು ಸಚಿನ್ ಮುಂದೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅವರ್ ಸಿಟಿ MG ರೋಡ್. ಇರೋದೇ 3 ರೋಡ್ಸ್: MG ರೋಡ್, IG ರೋಡ್, RG ರೋಡ್ ಆ್ಯಂಡ್ ಮಾರ್ಕೆಟ್ ರೋಡ್. ಸಾರಿ 4 ರೋಡ್ಸ್ ಟೋಟಲ್. ಈ 4 ರೋಡಸೆ. ನಾವು ಮೇಲಿಂದ ಕೆಳಗೆ ಬರ್ತಾ ಮಾರ್ಕೆಟ್ ರೋಡಿಗೆ ಹೋಗ್ತೀವಿ. ಮಧ್ಯಕ್ಕೆ ಬಂದರೆ MG ರೋಡಿಗೆ ಹೋಗ್ತೀವಿ. ಫುಲ್ ಸ್ಟಾರ್ಟಿಂಗಿಗೆ ಹೋದರೆ IG ರೋಡಿಗೆ ಹೋಗ್ತೀವಿ. ಮೇಲೋದ್ರೆ RG ರೋಡಿಗೆ ಹೋಗ್ತೀವಿ. ಈ ರೋಡ್ ಬಿಟ್ಟರೆ ಇನ್ಯಾವುದು ನಿಮಗೆ ಸಿಗೋಲ್ಲ. ಇಷ್ಟೇ ರೋಡ್ಸ್ ಸಿಗೋದು. ಆ್ಯಂಡ್ ವಿ ಆರ್ ಹಿಯರ್. ಈಗ ಹೋಗ್ತಾ ಇರೋ ಪ್ಲೇಸು ಎಗ್ ಪಫ್ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ ಹೇಳಿದ್ನಲ್ಲ, ಆ ಎಗ್ ಪಫ್ ಶಾಪಲ್ಲ, ಇದು ಬೇರೆ. ಆ ಎಗ್ ಪಫ್ ಶಾಪ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ದಟ್ಸ್ ಲೆಜೆಂಡ್, ದಟ್ಸ್ ಅಲ್ಟಿಮೇಟ್. ನೋ ಒನ್ ಕ್ಯಾಟ್ ಬಿಟ್ ದಟ್ ಒನ್. ಇದು ಬೇರೆ, ಓಕೆನಾ? ಬೇರೆ ಎಗ್ ಪಫ್ ಶಾಪಿಗೆ ನಾವು ಹೋಗ್ತಾ ಇರೋದು. ಲೆಟ್ಸ್ ಗೋ. ಫೈನಲಿ ಎಗ್ ಪಫ್ಸ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ತಿಂದೇ ಬಿಟ್ಟೆ ನಾವು. ವಿಡಿಯೋ ಮಾಡೋತ್ತಿದ್ದು ತಿಂದ್ಬಿಟ್ಟ ಬಕಾಸುರ. ಸಿನಿಮ್ಯಾಟಿಕ್ಸ್ ಬೇಡಮ್ಮ, ಸಿನಿಮ್ಯಾಟಿಕ್ಸ್ ತೆಗಿತಾ. ನಾನು ತಿನ್ನಬೇಕು ಬಾಯ್. ಆ್ಯಕ್ಚುಲಿ ಪಫ್ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಾಯ್ಸ್ ಎಲ್ಲ ಬಂದ್ವಿ. ಆ್ಯಂಡ್ ಯಶಸ್ಸಿನ ಫನ್ ಪಾರ್ಟ್ ಏನು ಗೊತ್ತಾ? ಇಲ್ಲಿಂದ ಒಂದು ಕಾರಲ್ಲಿದೆ, ಅಲ್ಲಿಗೆ ಡ್ರಾಪ್ ಬೇಕಂತೆ. ಸುದೇನ್ ಬಾಯ್ 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 ಬಾಯ್. ಓಕೆ ಬಾಯ್, ಗುಡ್ ನೈಟ್, ಸಿ ಯು ಅಗೇನ್ ನಾಳೆ, ಬಾಯ್. ಇದಾಗಿರುತ್ತೆ ನಮ್ಮ ಡೇ 49. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ನಮ್ಮ 15th ಚಾಲೆಂಜ್ನ 15th ಡೇ ಒಳಗೆ. 15th ಅಲ್ಲ 50th ಡೇ ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.